ವಾಸುದೇವನಿಗೆ ಏಕೆ ಈ ಗೌರವ ನೀಡಲಾಗುತ್ತಿದೆ? ವಾಸುದೇವನಿಗೆ ಈ ಗೌರವದ ಮೇಲೆ ಯಾವ ಅಧಿಕಾರವೂ ಇಲ್ಲ. ಗಾಂಧಾರಿ, ವಾಸುದೇವನ ಅಧಿಕಾರ ಎಲ್ಲದಕ್ಕಿಂತಲೂ ಮಿಗಿಲಾಗಿದೆ. ಜ್ಯೇಷ್ಠ ವ್ರತ ಸರಿಯಾಗಿ ಹೇಳುತ್ತಿದ್ದಾರೆ ಅತ್ತಿಗೆ. ಶ್ರೀಕೃಷ್ಣನಿಗೆ ಇರುವಷ್ಟು ಶಕ್ತಿಶಾಲಿ ಸಮಗ್ರ ಆರ್ಯವರ್ತದಲ್ಲೇ ಯಾರಿಗೂ ಇಲ್ಲ. ತಿಳಿದಿದೆ ನನಗೆ. ಈ ವಾಸುದೇವನಿಲ್ಲದಿದ್ದರೆ ಈ ಪಾಂಡು ಪುತ್ರರಿಗೆ ವಿಜಯವೇ ದೊರಕುತ್ತಿರಲಿಲ್ಲ. ತಿಳಿದಿದೆ ನನಗೆ ಇವನ ಶಕ್ತಿಗಳ ಬಗ್ಗೆ ಹಾಗೂ ಇವನ ಚಮತ್ಕಾರಗಳ ಬಗ್ಗೆ. ತಿಳಿದಿದೆ ನನಗೆ ಆ ದೂತ ಸಭೆಯಲ್ಲಿ ದ್ರೌಪದಿಯ ಮರ್ಯಾದೆ ರಕ್ಷಣೆಯನ್ನು ಈ ವಾಸುದೇವರೇ ಮಾಡಿದ್ದನು. ಇಷ್ಟೆಲ್ಲ ಶಕ್ತಿ ಇದ್ದಾಗಲೂ ಏಕೆ ನಮ್ಮಿಂದ ಈ ಯುದ್ಧವನ್ನು ಮಾಡಿಸಿರುವ ವಾಸುದೇವ ನೀನು? ಎಷ್ಟು ಮೋಸ, ಎಷ್ಟು ಕಪಟ, ಇಷ್ಟೆಲ್ಲ ಅನ್ಯಾಯವಾಗಲು ಏಕೆ ಬಿಟ್ಟೆ? ಕೇಳು ದೇವಕಿ ನಂದನ, ಕೇಳು ವಾಸುದೇವ, ಕೇಳಿಲ್ಲಿ. ಈ ಆರ್ಯಾವರ್ತದಲ್ಲಿ ಯತ್ನಿಸಿರುವ ರೋದನೆಯನ್ನು ಕೇಳು. ಒಬ್ಬ ಮಾತೆಯ ಭೂಮಿಯ ಹೃದಯದ ಮೇಲೆ ತುಂಬಿರುವ ದುಃಖದ ತಾಂಡವವನ್ನು ನೋಡು. ಯಾವ ರೀತಿ ನೀನು ನಮಗೆಲ್ಲ ಈ ಥರ ವಂಚನೆ ಮಾಡಿಸಿದೆಯೋ ಅದೇ ರೀತಿಯಲ್ಲಿ ಈ ದಿನ ನಾನು ಮಹಾ ತಪಸ್ವಿನಿ, ನಾನು ಮಹಾಮುನಿ ಧೃತರಾಷ್ಟ್ರರ ಪತ್ನಿ, ನಾನು ಒಬ್ಬ ದುರಾದೃಷ್ಟೆ ಕುರು ರಾಜಮಾತೆ ಈ ದಿನ ನಿನಗೆ ಶಾಪ ನೀಡುತ್ತಿರುವೆ. ಯಾವ ರೀತಿ ನನ್ನ ನಗರವು ದುಃಖದಲ್ಲಿ ಮುಳುಗಿತೋ ಅದೇ ರೀತಿಯಲ್ಲಿ ನಿನ್ನ ಯಾದವ ನಗರ ನಾಶವಾಗುವುದು. ಹಾಗೂ ಯಾವ ರೀತಿ ನನ್ನ ನಗರವು ದುಃಖದಲ್ಲಿ ಮುಳುಗಿತೋ ಅದೇ ರೀತಿಯಲ್ಲಿ ನಿನ್ನ ಕಣ್ಣೆದುರೇ ನಿನ್ನ ಯಾದವ ನಗ ಸಮುದ್ರದಲ್ಲಿ ಮುಳುಗುವುದು. ಹಾಗೂ ನೀನು ಯಾವುದೋ ಅರಣ್ಯದಲ್ಲಿ ಅಶಕ್ತನಾಗಿ ಒಬ್ಬ ಬೇಟೆಗಾರನಿಂದ ಕೊಲ್ಲಲ್ಪಡುವೆ. ಹಾಗೂ ನಿನ್ನ ಎಲ್ಲ ಯಾದವರು ಒಬ್ಬರಿಗೊಬ್ಬರ ರಕ್ತ ಕುಡಿಯುವರು. ಹಾಗೂ ನಿನ್ನಿಂದ ಏನು ಮಾಡಲು ಆಗುವುದಿಲ್ಲ. ನೀನು ಕೇವಲ ಅಶಕ್ತನಾಗಿರುವೆ. ಯಾವ ರೀತಿ ನನ್ನ ವಂಶ ಆಯಿತೋ ಅದೇ ರೀತಿಯಲ್ಲಿ ನಿನ್ನ ವಂಶವು ಅದೇ ರೀತಿಯಲ್ಲೇ ಆಗುವುದು. ಒಬ್ಬ ಪುತ್ರಹೀನ ಮಾತೆಯ ಹೃದಯದಿಂದ ಬಂದಿರುವ ಶಾಪ ಎಂದೂ ಸುಳ್ಳಾಗುವುದಿಲ್ಲ. ಥ್ಯಾಂಕ್ ಯು.